ಶುಭೋದಯ ಎಲ್ರಿಗೂ. ಮೊದಲನೇದಾಗಿ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ದೀಪಾವಳಿ ಹಬ್ಬ ಅಂದ್ಕೂಡಲೇ ನಮಗೆ ಮೊದಲಿಗೆ ದಿನ ಪ್ರಾರಂಭ ಆಗೋದೇ ಮನೆ ಬಾಗಿಲಿಗೆ ಕೆರಕ್ಲು ಹಾಕೋದ್ರಿಂದ. ನಮ್ಮ ಕಡೆ ಇದನ್ನ ಕೆರಕ್ಲು ಅಂತ ಕರೀತಾರೆ, ಬೇರೆ ಕಡೆ ಏನು ಹೆಸರಿಂದ ಕರೀತಾರೆ ಅಂತ ನನಗೆ ಗೊತ್ತಿಲ್ಲ. ಗೊತ್ತಿರೋದು ಇದೊಂದೇ ಹೆಸರು, ಅದಕ್ಕೆ ಈ ಹೆಸರನ್ನ ಮೆನ್ಷನ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬೇಗನೆ ಅಂದರೆ ಸೂರ್ಯ ಹುಟ್ಟೋ ಟೈಮಲ್ಲೇ ಮನೆ ಬಾಗಿಲಿಗೆ ಈ ರೀತಿ ಕೆರಕ್ಲು ಹಾಕಬೇಕು ಅನ್ನೋದು ಪದ್ಧತಿ. ಅದಕ್ಕೋಸ್ಕರ ಅಂತ ಹಿಂದಿನ ದಿನನೇ ಅದಕ್ಕೆ ಬೇಕಾಗಿರೋದನ್ನೆಲ್ಲ ಮನೆಗೆ ತಂದಿಟ್ಕೊಂಡಿದ್ದೆ. ನಮ್ಮ ಕಡೆ ಕೆರಕ್ಲು ಹಾಕೋದಕ್ಕೆ ರಾಗಿ ತೆನೆ, ಹಾಗೆಯೇ ಉತ್ತರಾಣೆ ಕಡ್ಡಿ, ಅದ್ರ ಜೊತೆಗೇನೆ ಅಣ್ಣೆ ಹೂವು, ಎಳೆ ಜೋಳದ ತೆನೆ ನನಗೆ ಸಿಗಲಿಲ್ಲ, ಹಾಗಾಗಿ ರಾಗಿ ತೆನೆ, ಉತ್ತರಾಣೆ ಹೂವು ಹಾಗೆಯೇ ಅಣ್ಣೆ ಹೂವನ್ನ ಮಾತ್ರ ತಗೊಂಡು ಬಂದಿದ್ದೆ. ದೀಪಾವಳಿ ಹಬ್ಬದ ಕೆರಕ್ಲಿಗೆ ಹುಚ್ಚೆಳ್ಳು ಹೂವನ್ನೇ ಬಳಸಬೇಕು ಅಂತ ಹೇಳ್ತಾರೆ, ಆದರೆ ಇತ್ತೀಚಿನ ದಿನಗಳಲ್ಲಿ ಹುಚ್ಚೆಳ್ಳನ್ನ ಬೆಳೆಯೋದೇ ಕಡಿಮೆ ಆಗಿಬಿಟ್ಟಿದೆ. ಹಳ್ಳಿ ಕಡೆ ರಾಗಿ ಮಧ್ಯ ಸಾಲಲ್ಲೆಲ್ಲ ಹುಚ್ಚೆಳ್ಳು ಬೆಳೀತಾ ಇದ್ರು, ಹಾಗಾಗಿ ಹುಚ್ಚೆಳ್ಳನ್ನೇ ತುಂಬ ಬಳಸ್ತಾ ಇದ್ರು. ಹುಚ್ಚೆಳ್ಳಿನ ಬೆಳೆ ಇಲ್ಲ, ನಾವಿಲ್ಲಿ ಹುಚ್ಚೆಳ್ಳು ಹೂವನ್ನ ಬಳಸ್ತಾ ಇಲ್ಲ. ಹುಚ್ಚೆಳ್ಳು ಹೂವಿನ ಬದಲಾಗಿ ನಮ್ಮೂರ ದೇವತೆನೇ ನಾವಿಲ್ಲಿ ಪೂಜಿಸ್ತಾ ಇದ್ದೀವಿ. ಅಂದರೆ ಸೇವಂತಿಗೆ ಹೂವನ್ನೇ ನಾವಿಲ್ಲಿ ಬಳಸಿ ಕೆರಕ್ಲನ್ನ ಪೂಜೆ ಮಾಡ್ತೀವಿ. ದೀಪಾವಳಿಯ ಮೊದಲನೇ ದಿನ ಮನೆ ಬಾಗಿಲಿಗೆ ಕೆರಕ್ಲು ಹಾಕಿ ಮೈ ತುಂಬ ಹೂ ಮುಡಿಸಿ ಶೃಂಗಾರ ಮಾಡಿ ಪೂಜಿಸ್ತೀವಿ. ಮನೆ ಬಾಗಿಲಲ್ಲಿ ಕೆರಕ್ಲನ್ನ ಇಟ್ಟು ಪೂಜಿಸೋದು ಇಲ್ಲಿಯ ವಾಡಿಕೆ. ಕೆಲವೊಂದು ಕಡೆ ಕೆರಕ್ಲನ್ನ ಒಲೆ ಮುಂದೆ, ತಿಪ್ಪೆಗಳಲ್ಲಿ, ಹಾಗೆ ಮನೆ ಬಾಗಿಲಿಗೆ, ಹೊಲದಲ್ಲಿ, ಮನೆಯ ಈಶಾನ್ಯ ಮೂಲೆಯಲ್ಲಿ ಮತ್ತು ದೇವರ ಮನೆಗಳಲ್ಲಿ ಇಟ್ಟು ಕೂಡ ಪೂಜಿಸ್ತಾರೆ. ಕೆಲವೊಂದು ಕಡೆ ದೀಪಾವಳಿ ಮೊದಲನೇ ದಿನ ಈ ರೀತಿ ಕೆರಕ್ಲು ಹಾಕಿ ಪೂಜಿಸಿದ್ರೆ, ಇನ್ನು ಕೆಲವಂತೆ ದೀಪಾವಳಿಯ 3 ದಿನ ಅಥವಾ 5 ದಿನ, 7 ದಿನ, 9 ದಿನ ಈ ರೀತಿ ಪ್ರತಿ ಸಂಜೆ ಈ ಕೆರಕ್ಲನ್ನು ಬದಲಾಯಿಸಿ ಪೂಜಿಸ್ತಾರೆ. ದೀಪಾವಳಿಯ ಮೊದಲ ದಿನ ಅಂದರೆ ನನ್ನ ಇವತ್ತಿನ ಈ ದಿನ ಈ ರೀತಿ ಪ್ರಾರಂಭವಾಯಿತು. ಬೆಳಗ್ಗೆ ಬೇಗನೆ ಎದ್ದು ಈ ರೀತಿ ಕೆರಕ್ಲು ಹಾಕಿ ಹಾಲು ಕರೆಯೋಕ್ಕೆ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಕೆಲಸ ತುಂಬಾ ಫಾಸ್ಟಾಗಿ ಮಾಡ್ಕೋತಿದ್ದೆ. ನಿಮ್ಮ ಕೆಲಸದ ಗಡಿಬಿಡಿಲಿ ನನ್ನನ್ನು ಮರಿಬೇಡಿ ಅಂತ ಹೇಳಿ ಮಳೆರಾಯ ಅವಾಗವಾಗ ದರ್ಶನ ಕೊಡ್ತಾ ಇದ್ದ. 3-4 ದಿನದಿಂದ ಮಳೆರಾಯಿಂದೇ ರಾಜ್ಭರ ಆಗಿದೆ. ದೀಪಾವಳಿ ಹಬ್ಬ ಅಲ್ವಾ, ನಮ್ಮದು ಸ್ವಲ್ಪ ಸೌಂಡ್ ಇರಲಿ ಅಂತ ಗುಡುಗು ಮಿಂಚಿನ ರೂಪದಲ್ಲಿ ಪಟಾಕಿನ ಹೊಡಿತಾ ಇದ್ದಾನೆ, ಸಿಡ್ಲಿನ ರೂಪದಲ್ಲಿ ಅಟಮ್ ಬಾಂಬ್ನು ಹಾಕ್ತಿದ್ದಾನೆ. ಯಾವುದೇ ಸೌಂಡ್ ಎಷ್ಟೇ ಜೋರಾಗಿರಲಿ, ದೀಪಾವಳಿನ ದೀಪ ಹಚ್ಚಿ ಆಚರಿಸೋಣ, ದೀಪಗಳಿಂದನೇ ಬೆಳಕನ್ನು ಬೆಳಗ್ಸೋಣ. ಫೈನಲಿ ಮಳೆ ಸೌಂಡ್ ಇದ್ದ ವಾದ್ಯ ಜೊತೆಗೆ ಕೆರಕ್ಲಿನ ಶೃಂಗಾರನೂ ಮುಗೀತು. ಮನೆ ಬಾಗಿಲಿನ 2 ಕಡೆ ಈ ರೀತಿ ಕೆರಕ್ಲನ್ನ ಶೃಂಗಾರ ಮಾಡಿದರೆ ಮುಗೀತು ಅಂದ್ಕೊಂಡ್ರ, ಎಷ್ಟೇ ಅಂದವಾಗಿ ಶೃಂಗಾರ ಮಾಡಿದ್ರು ಫೈನಲ್ ಟಚಪ್ ಅಂತ ಒಂದು ಇರುತ್ತಲ್ಲ, ಅದೇ ದೀಪಾವಳಿಯ ಕೆರಕ್ಲಿನ ಅಧಿದೇವತೆ ದೀಪ. ದೀಪ ಹಚ್ಚಿದ ಮೇಲೆ ಅಲ್ವಾ ನಮ್ಮ ಕೆರಕ್ಲಿಗೊಂದು ಕಳೆ ಬರೋದು. ದೀಪಾವಳಿ ಹಬ್ಬದಲ್ಲಿ ಕೆರಕ್ಲಿನ ಮೇಲೆ ದೀಪ ಕೂತು ಅದು ಬೆಳಗ್ತಾ ಇದ್ರೇ ಅಲ್ವಾ ದೀಪಾವಳಿಗೊಂದು ಕಳೆ ಬರೋದು. ಫೈನಲಿ ಮನೆಯ 2 ಕಡೆ ಕೆರಕ್ಲು ರೆಡಿ ಆಯಿತು. ಹೊರಗಡೆ ಶೀತದ ವಾತಾವರಣ ಇದೆ, ಒಳಗಡೆ ತುಂಬಾ ಕೆಲಸ ಇದೆ. ಟೇಸ್ಟಿಯಾಗಿ, ಹೆಲ್ದಿಯಾಗಿ, ಮುಖ್ಯವಾಗಿ ಫಾಸ್ಟಾಗಿ ಬ್ರೇಕ್ಫಾಸ್ಟ್ ಏನು ಮಾಡೋಣ ಅಂತ ಯೋಚನೆ ಮಾಡಬೇಕಾದ್ರೆ ನೆನಪಾಗಿದ್ದೆ ಏಳಿಕಾಯಿ ರೈಸ್. ಬೇಕಾಗಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನ ರೆಡಿ ಇಟ್ಕೊಂಡು ಒಗ್ಗರಣೆಗೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಕಡಲೆಬೀಜ, ಕಡಲೆಬೇಳೆ ಹಾಕಿ ಸ್ವಲ್ಪ ಕ್ರಿಸ್ಪಿ ಆದ ಕೂಡಲೇ ಸಾಸಿವೆ, ಜೀರಿಗೆ ಹಾಕ್ಕೊಂಡು ಜೊತೆಗೆ ಬೆಳ್ಳುಳ್ಳಿ, ಕರಿಬೇವು ಹಾಗೆಯೇ ಹಸಿಮೆಣಸಿನ್ಕಾಯಿ ಹಾಕಿ 2-3 ನಿಮಿಷ ಫ್ರೈ ಮಾಡಬೇಕು. ನಂತರ ಈರುಳ್ಳಿ ಹಾಗೆ ಟೇಸ್ಟಿಗೆ ಬೇಕಾದಷ್ಟು ಉಪ್ಪನ್ನ ಹಾಕಿ ಫ್ರೈ ಮಾಡಿ ಎಲ್ಲ ಪೌಡರ್ನ ಹಾಕಿ ಒಂದು 30 ಸೆಕೆಂಡ್ ಫ್ರೈ ಆದಮೇಲೆ ಅದಕ್ಕೆ ಏರಳಿಕಾಯಿ ಹುರುಳಿಯನ್ನು ಹಾಕಿ 1 ನಿಮಿಷನಾದರೂ ಬೇಯಿಸಬೇಕು, ಇಲ್ಲಾಂದರೆ ಕಹಿ ಬಂದುಬಿಡುತ್ತೆ. ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇಷ್ಟು ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ಫ್ರೈ ಮಾಡಿದರೆ ಏರಳಿಕಾಯಿ ರೈಸಿಗೆ ಬೇಕಾದ ಗೊಜ್ಜು ರೆಡಿಯಾಗುತ್ತೆ. ಬಿಸಿ ಬಿಸಿ ರೈಸ್ ಜೊತೆಗೆ ಈ ಹುಳಿನ ಹಾಕಿ ಸಿಂಪಲ್ಲಾಗಿ ಒಂದು ಮಿಕ್ಸ್ ಕೊಟ್ಟರೆ ಏರಳಿಕಾಯಿ ರೈಸ್ ರೆಡಿ ಆಯಿತು. ಬಿಸಿ ಬಿಸಿ ರೈಸ್ ಬ್ಯಾಟಿಂಗ್ ಮಾಡಿಕೊಂಡು ನಾವು ಹೊರಟಿದ್ದೆ ನೋಡ್ಕೊಂಡು ಬರೋಕ್ಕೆ. ಯಾರನ್ನ ಅಂತ ಕೇಳ್ತೀರಾ? ನೋಡ್ಕೊಂಡು ಮಾತ್ರ ಅಲ್ಲ, ಕರ್ಕೊಂಡು ಬರ್ತೀವಿ. ಕರ್ಕೊಂಡು ಬರೋ ಅಷ್ಟರಲ್ಲಿ ಮಳೆರಾಯ ಎಲ್ಲಿ ಅಬ್ಬರಿಸ್ತಾನೋ ಅನ್ನೋ ಭಯ ಬೇರೆ. ಎಷ್ಟು ಹವಾ ಮೇಂಟೈನ್ ಮಾಡ್ತಾ ಇದ್ದಾನೆ ನೋಡ್ರಿ ಮಳೆರಾಯ. ಭಯದಲ್ಲೇ ಬಂದು ಹೊಲ ತೋಟನ ನೋಡೋ ಥರ ಮಾಡಿಬಿಟ್ಟಿದ್ದಾನೆ. ಹೂವನ್ನು ಕುಯ್ದಾದ ಕೂಡಲೇ ನಮ್ಮ ಮೊದಲ ಪ್ರಿಫರೆನ್ಸ್ ಹಸು ಕರುಗೆ ಮೇವನ್ನ ರೆಡಿ ಮಾಡಿ ಆಮೇಲೆ ಹೂ ಕಟ್ಟೋಕೆ ಹೋಗ್ತೀವಿ. ಇಲ್ಲಾಂದರೆ ಗೊತ್ತಲ್ಲ, 2ರಲ್ಲಿ 1 ಆಗುತ್ತೆ. ಏನದು 2 ಅಂತ ಕೇಳ್ತೀರಾ? ಒತ್ತ ಅಂದರೆ ಮಾರದ್ದು ಬಿದ್ದಿರಬೇಕು, ಬಿಟ್ಟ ಅಂದರೆ ಬಾಯಿ ಬಡ್ಕೋಬೇಕು ಅನ್ನೋ ಸೀನು. ಸರಿಯಾಗಿ ಮೇವು ಕೊಡಲಿಲ್ಲ ಅಂದರೆ
ಹಾಲು ಕರಿಯೋಕ್ಕೆ ಬಕೆಟ್ ತಗೊಂಡೋದ ಕೂಡಲೇ ಹೋದರೆ ಮಾರುದ್ದಕ್ಕೆ ಹೋಗಿ ಬಿದ್ದಿರಬೇಕು. ಇಲ್ಲಾಂದರೆ ಹಾಲನ್ನೇ ಕೊಡಲಿಲ್ಲ ಅಂದರೆ ಹಾಲು ಕೊಡಲಿಲ್ಲ ಅಂತ ನಾವು ಬಾಯಿ ಹೊಡ್ಕೋಬೇಕು ಅಷ್ಟೇ. ಏನೇ ಆಗಲಿ ಹಸುಗೆ ಮತ್ತು ಕರುಗೆ ಎರಡಕ್ಕೂ ಹೊಟ್ಟೆ ತುಂಬಿಸಿ ಆಮೇಲೆ ನಮ್ಮ ಕೆಲಸನ ಮುಂದುವರಿಸ್ಬೇಕು. ಇಲ್ಲಾಂದರೆ ಅವ್ರು ನಮ್ಮನ್ನು ಹೆಂಗೆ ಕರೀತಾರೆ ನೋಡಿ, ನಾನು ಇಲ್ಲಿದ್ದೀನಿ ಅನ್ನೋದನ್ನ ಮರಿಬೇಡಿ ಅಂತಾರೆ. ಇವ್ರ ಹೊಟ್ಟೆ ತುಂಬಿಸಿದ್ರೆ ಸಾಕ, ನಮ್ಮ ಹೊಟ್ಟೆನ ತುಂಬಿಸ್ಕೋಬೇಕಲ್ವ. ಸೊ ಮಧ್ಯಾಹ್ನದ ಊಟಕ್ಕೆ ಹಸಿ ತೊಗರಿಕಾಳು ಬಸ್ಸಾರು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಬಸ್ಸಾರಿಗೆ ಸಬ್ಸಿಗೆ ಸೊಪ್ಪು ಚೆನ್ನಾಗಿರುತ್ತೆ ಅಂತ ಹೇಳಿ ಹಸಿ ತೊಗರಿಕಾಳು ಬಳಸಿ ಸಬ್ಸಿಗೆ ಸೊಪ್ಪು ಬಳಸಿ ಬಸ್ಸಾರು ಮಾಡ್ತಾಯಿದ್ದೀನಿ. ಮೊದಲಿಗೆ ಹಸಿ ತೊಗರಿಕಾಳನ್ನ ಸುಲ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ತೊಳ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿ ರೆಡಿ ಇಟ್ಕೊಂಡಿರೋ ಸಬ್ಸಿಗೆ ಸೊಪ್ಪನ್ನ ಹಾಕಿ ಒಂದು 2-3 ಕುದಿ ಚೆನ್ನಾಗಿ ಬೇಯಿಸ್ಕೋಬೇಕು. ಆಯಿಲ್ ಕಂಟೆಂಟ್ ಅವಾಯ್ಡ್ ಮಾಡೋರು ಬೇಕಿದ್ರೆ ಟೊಮೊಟೊ ಮತ್ತು ಈರುಳ್ಳಿನ ಇದ್ರ ಜೊತೆಗೆ ಹಾಕಿ ಬೇಯಿಸ್ಕೋಬೋದು, ಇಲ್ಲಾಂದರೆ ಸಪ್ರೇಟಾಗಿ ಫ್ರೈ ಮಾಡ್ಕೋಬೋದು. ಒಗ್ಗರಣೆಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ರೆಡಿ ಇಟ್ಕೊಂಡು ಕಾಳು ಬೇಯೋವರೆಗೂ ನೋಡಿ, ಕಾಳು ಬೆಂದ ಕೂಡಲೇ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡ್ಕೋಬೇಕು. ಈ ರೀತಿ ಕಾಳನ್ನ ಮುಟ್ಟಿದ ಕೂಡಲೇ ಸಾಫ್ಟಾಗಿ ಬಂದರೆ ಅದು ಬೆಂದಿದೆ ಅಂತ ಅರ್ಥ. ಇಷ್ಟ ಆದಮೇಲೆ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಈರುಳ್ಳಿ ಮತ್ತು ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಮತ್ತು ಟೊಮೊಟೊನ ಫ್ರೈ ಮಾಡ್ಕೊಳ್ಳೋದಕ್ಕೂ ಮೊದಲು ಬೇಯಿಸಿಟ್ಕೊಂಡಿರೋ ತೊಗರಿಬೇಳೆ ಹಾಗೆ ಸೊಪ್ಪನ್ನು ಈ ರೀತಿಯಾಗಿ ಬಸ್ಕೊಂಡು ಸಪ್ರೇಟ್ ಮಾಡ್ಕೋಬೇಕು. ಬಸ್ಕೊಂಡು ಸಪ್ರೇಟ್ ಮಾಡ್ಕೊಂಡ್ಮೇಲೆ ಪಾತ್ರೆಯಲ್ಲಿ ಬೇಳೆ ಜೊತೆ ಬೇಯಿಸ್ಕೊಂಡಿರೋ ಮೆಣಸಿನ್ಕಾಯಿನೆಲ್ಲ ಸಪ್ರೇಟ್ ಮಾಡ್ಕೊಂಡು ಇಟ್ಕೊಂಡು ಈರುಳ್ಳಿ ಮತ್ತು ಟೊಮೊಟೊನ ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಚಿಕ್ಕ ಬಾಣಲಿಲಿ ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕೆ ಈರುಳ್ಳಿ ಹಾಕಿ ಟೊಮೊಟೊನ ಹಾಕಿ ಫ್ರೈ ಮಾಡಿ, ಇಫ್ ಯು ವಾಂಟ್ ನಿಮಗೆ ಏನಾದರೂ ಇಷ್ಟ ಇದ್ದರೆ 4 ಎಸಳು ಬೆಳ್ಳುಳ್ಳಿನ ಹಾಕಿ ಕೂಡ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದನ್ನು ಫ್ರೈ ಆದ ಕೂಡಲೇ ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ತುರಿ ಬೇಯಿಸಿಟ್ಕೊಂಡಿರೋ ಮೆಣಸಿನ್ಕಾಯಿ ಹಾಗೆ ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಸ್ವಲ್ಪ ಸೊಪ್ಪು ಸ್ವಲ್ಪ ಕಾಳು ಸ್ವಲ್ಪ ಜೀರಿಗೆ ಸ್ವಲ್ಪ ನಿಂಬೆಹಣ್ಣು ಹಾಕಿ ಬಸ್ತಿಟ್ಕೊಂಡಿರೋ ರಸನೇ ಹಾಕಿ ಇಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಮಿಕ್ಸಿ ಆದ ಕೂಡಲೇ ಬಸ್ತಿಟ್ಕೊಂಡಿರೋ ಕಾಳನ್ನ ಫ್ರೈ ಮಾಡಬೇಕಲ್ವ, ಅದಕ್ಕೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಬೆಳ್ಳುಳ್ಳಿ ಹಾಗೆಯೇ ಈರುಳ್ಳಿ ಹಾಕಿ ಫ್ರೈ ಮಾಡಿ ಬಸ್ತಿಟ್ಕೊಂಡಿರೋ ಸೊಪ್ಪು ಕಾಳು ಹಾಕಿ ಸ್ವಲ್ಪ ಕಾಯಿ ತುರಿ ಹಾಕಿದರೆ ಸೂಪರಾಗಿ ಸೈಡ್ಸಿಗೆ ಬೇಕಾಗಿರುವಂತಹ ಸೊಪ್ಪು ಕಾಳು ರೆಡಿ ಆಗುತ್ತೆ. ಇಲ್ಲಿ ಉಪ್ಪನ್ನು ನಾವು ಬೇಯಿಸ್ಬೇಕಾದ್ರೆ ಹಾಕಿರೋದ್ರಿಂದ ಒಗ್ಗರಣೆಗೆ ಮತ್ತೆ ಉಪ್ಪನ್ನು ಬಳಸೋದಿಲ್ಲ. ಸೊಪ್ಪು ಕಾಳನ್ನ ರೆಡಿ ಮಾಡಿ ಸೈಡ್ಗೆ ಇಟ್ಬಿಟ್ಟು ಈಗ ಸಾಂಬಾರಿಗೆ ಒಗ್ಗರಣೆಗೆ ಮೊದಲನೇಗೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಹಾಗೆ ಕರಿಬೇವನ್ನು ಹಾಕಿ ರುಬ್ಬಿಟ್ಕೊಂಡಿರೋ ಖಾರನ ಒಗ್ಗರಣೆಗೆ ಹಾಕಿ ಒಂದು ಕುದಿ ಬಂದಮೇಲೆ ಬಸ್ತಿಟ್ಕೊಂಡಿರೋಂತಹ ಸೊಪ್ಪು ಕಾಳನ್ನ ಹಾಕಿ ನಮಗೆ ಯಾವ ಕನ್ಸಿಸ್ಟೆನ್ಸಿಗೋ ಆ ಕನ್ಸಿಸ್ಟೆನ್ಸಿಗೆ ಹಾಕಿದರೆ 2 ಕುದಿ ಬಂದ ಕೂಡಲೇ ಸಾಂಬಾರು ರೆಡಿ. ಹಾಗೆ ಊಟಕ್ಕೆ ಸೂಪರಾಗಿರೋ ಮುದ್ದೆ ರೆಡಿ. ಬಿಸಿ ಬಿಸಿ ಮುದ್ದೆ ಸಬ್ಸಿಗೆ ಸೊಪ್ಪಿನ ಬಸ್ಸಾರನ್ನ ಬ್ಯಾಟಿಂಗ್ ಮಾಡಿಕೊಂಡು ಆ್ಯಸ್ ಯೂಶ್ವಲ್ ನಮ್ಮ ಹೂ ಕಟ್ಟೋ ಕೆಲಸ ಪ್ರಾರಂಭ ಆಯಿತು.